ನಮಸ್ಕಾರ ಸ್ನೇಹಿತರೆ, ಎಲ್ಲ SRTV ಕನ್ನಡ ಚಾನೆಲ್ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಏಕಾದಶಿ ದಿನ ಯಾರು ಈ ಕತೆ ಕೇಳ್ತಾರೋ ಅವರ ಮನೆ ವೈಭೋಗದಿಂದ ತುಂಬಿ ತುಳುಕುತ್ತೆ. ಎಲ್ಲ ಪಾಪಗಳು ನಶಿಸಿ ಕೋಟಿ ಜನ್ಮಗಳ ಮಹಾಪುಣ್ಯ ಪ್ರಾಪ್ತಿಯಾಗುತ್ತೆ. ಈ ಕತೆ ಕೇಳೋಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಮರೀದೇ ಒಂದು ಲೈಕ್ ಕೊಡಿ. ಒಂದು ಬಾರಿ ಜೈಮಿನಿ ಮಹರ್ಷಿ ಅವರ ಗುರುವಾದ ವ್ಯಾಸ ಮಹರ್ಷಿಗಳನ್ನು ಈ ರೀತಿ ಪ್ರಶ್ನಿಸುತ್ತಾರೆ. ಗುರುಗಳೇ, ಏಕಾದಶಿ ಬಗ್ಗೆ ನಾನು ಹಲವಾರು ಸಂದರ್ಭಗಳಲ್ಲಿ ಕೇಳ್ಪಟ್ಟಿದ್ದೀನಿ. ಏಕಾದಶಿಯಂದು ಉಪವಾಸ ಇರಬೇಕು, ಇದು ಅತಿ ಮಹಿಮಾನ್ವಿತವಾದದ್ದು ಅಂತ ಹೇಳ್ತಾರೆ. ಆದರೆ ಏಕಾದಶಿಯ ಬಗ್ಗೆ ನಿಮ್ಮ ಮುಖಾಂತರ ತಿಳಿದುಕೊಳ್ಳಲು ಬಂದಿದ್ದೇನೆ. ಏಕಾದಶಿ ಯಾವ ರೀತಿ ಶುರುವಾಯಿತು, ಇದನ್ನು ಏತಕ್ಕಾಗಿ ಆಚರಿಸಬೇಕು, ಈ ದಿನ ಉಪವಾಸ ಇರಬೇಕಾ, ಉಪವಾಸದ ಸಮಯದಲ್ಲಿ ಏನನ್ನಾದರೂ ತಿನ್ನಬಹುದಾ, ದಯವಿಟ್ಟು ಪೂರ್ತಿ ಮಾಹಿತಿ ತಿಳಿಸಿಕೊಡಿ ಎಂದು ಕೇಳುತ್ತಾರೆ. ಆಗ ವ್ಯಾಸ ಮಹರ್ಷಿಗಳು, ಮಹರ್ಷಿ ಜೈಮಿನಿ, ನಿನ್ನ ಪ್ರಶ್ನೆ ತುಂಬಾ ಉತ್ತಮವಾದದ್ದು. ಇದರ ಬಗ್ಗೆ ಮುಂದಿನ ದಿನಗಳಲ್ಲಿ ಪ್ರಜೆಗಳಿಗೆ ಎಷ್ಟೋ ಅನುಮಾನ ಬರುತ್ತದೆ. ಕೆಲವರು ಇದನ್ನ ತಿಳಿದುಕೊಳ್ಳಲು ಕುತೂಹಲ ಪಡುತ್ತಾರೆ, ಇನ್ನು ಕೆಲವರು ಇದರ ಬಗ್ಗೆ ಅರಿವಿಲ್ಲದೆ ಆಚರಿಸುತ್ತಾರೆ. ಕೆಲವರು ಭಕ್ತಿಯಿಂದ ಪದ್ಧತಿಯಿಂದ ಆಚರಿಸುತ್ತಾರೆ, ಕೆಲವರು ಆಚರಿಸದೆ ಸೋಂಬೇರಿತನ ತೋರುತ್ತಾರೆ, ಕೆಲವರು ಅವರು ಆಚರಿಸದೆ ಆಚರಿಸುವವರನ್ನು ಪದ್ಧತಿಗಳನ್ನು ನೋಡಿ ಗೇಲಿ ಮಾಡುತ್ತಾರೆ. ಈಗ ಏಕಾದಶಿಯ ಬಗ್ಗೆ ನಿನಗೆ ಸಂಪೂರ್ಣವಾದ ಮಾಹಿತಿ ಕೊಡುತ್ತೀನಿ, ಕೇಳು. ಇದನ್ನು ನೀನು ಸಾಧ್ಯವಾದಷ್ಟು ಎಲ್ಲರಿಗೂ ಪ್ರಚಾರ ಮಾಡು. ಪೂರ್ವದಲ್ಲಿ ಶ್ರೀ ಮಹಾವಿಷ್ಣು ಪಾಪಿಗಳಿಗೆ ಶಿಕ್ಷೆ ವಿಧಿಸುವ ಸಲುವಾಗಿ ಒಬ್ಬ ಪಾಪ ಪುರುಷನನ್ನು ಸೃಷ್ಟಿ ಮಾಡಿದರು. ಆ ಪಾಪ ಪುರುಷನ ಕೆಲಸ ಪಾಪಿಗಳು ಮಾಡಿದ ತಪ್ಪುಗಳ ಸಲುವಾಗಿ ಅವರಿಗೆ ಶಿಕ್ಷೆಗಳನ್ನು ವಿಧಿಸುವುದು, ಅದರ ನಂತರ ಅವರ ಮುಂದಿನ ಜನ್ಮ ಯಾವ ರೀತಿ ಇರಬೇಕೆಂದು ನಿರ್ಣಯಿಸುವುದು ಅವನ ಕೆಲಸ. ಒಂದು ದಿನ ಮಹಾವಿಷ್ಣು ಯಮಧರ್ಮರಾಜನ ಹತ್ತಿರ ಹೋದರು. ಅಲ್ಲಿ ಗೋಳಾಟ, ಅಳು, ಆರ್ತನಾದಗಳನ್ನು ಕೇಳಿ, ಯಾರಿವರೆಲ್ಲ, ಏಕೆ ರೀತಿ ಗೋಳಾಡುತ್ತಿದ್ದಾರೆ, ಏಕಿಷ್ಟೊಂದು ಶಿಕ್ಷೆಗಳನ್ನು ಅನುಭವಿಸುತ್ತಿದ್ದಾರೆ ಎಂದು ಕೇಳಿದರು. ಆಗ ಯಮಧರ್ಮರಾಜ, ಪ್ರಭು, ನೀವು ಪಾಪ ಪುರುಷನನ್ನು ಸೃಷ್ಟಿ ಮಾಡಿದ್ದೀರಲ್ವಾ, ಅವನು ಅವನ ಧರ್ಮವನ್ನು ನಿರ್ವಹಿಸುತ್ತಿದ್ದಾನೆ. ಯಾರು ಪಾಪಗಳನ್ನು ಮಾಡಿದ್ದಾರೋ ಅವರನ್ನು ಶಿಕ್ಷಿಸುತ್ತಿದ್ದಾನೆ. ಅವರ ತಪ್ಪಿಗೆ ಅವರು ಶಿಕ್ಷೆ ಅನುಭವಿಸುತ್ತಿದ್ದಾರೆ. ಶಿಕ್ಷೆ ಅನುಭವಿಸುವಾಗ ಆಗುವಂತ ನೋವಿಗೆ ಅವರು ಗೋಳಾಡುತ್ತಿದ್ದಾರೆ ಎಂದು ಉತ್ತರಿಸಿದರು. ಆಗ ಮಹಾವಿಷ್ಣು, ಯಮಧರ್ಮರಾಜ, ಹಾಗಾದರೆ ಆ ಪಾಪಿಗಳಿಗೆ ಅವರ ಪಾಪದಿಂದ ವಿಮುಕ್ತಿ ಯಾವ ರೀತಿ ಕಲುಗುತ್ತದೆ ಎಂದು ಕೇಳಿದರು. ಅದಕ್ಕೆ ಯಮಧರ್ಮರಾಜ, ಪ್ರಭು, ನೀವು ನನ್ನ ಜೊತೆ ತಮಾಷೆ ಮಾಡುತ್ತಿದ್ದೀರಾ. ನೀವು ಜಗನ್ನಾಟಕ ಸೂತ್ರಧಾರಿ, ನಿಮಗೆ ತಿಳಿಯದಿರುವುದು ಏನೂ ಇಲ್ಲ. ಆ ವಿಷಯ ಕೂಡ ನೀವೇ ಹೇಳಬೇಕು ಎಂದು ಕೇಳಿದರು. ಆ ಸಮಯದಲ್ಲಿ ಪಾಪಿಗಳ ಮೇಲೆ ಮಹಾವಿಷ್ಣುವಿಗೆ ಕರುಣೆ ಉಕ್ಕಿ ಬಂತು. ಆ ಕರುಣೆ ಒಂದು ಸ್ತ್ರೀ ರೂಪ ಧರಿಸಿತು. ಮಹಾವಿಷ್ಣು ಆಕೆಯನ್ನು ಇದಕ್ಕೆ ಪರಿಹಾರ ತಿಳಿಸುವಂತೆ ಕೇಳಿದರು. ಆಗ ಆ ಹೆಣ್ಣು, ಪ್ರಭು, ಯಾರು ಈ ದಿನ ನಿಮ್ಮ ನಾಮಸ್ಮರಣೆ ಮಾಡುತ್ತಾರೋ, ನಿಮ್ಮನ್ನು ಆರಾಧಿಸುತ್ತಾರೋ ಅವರು ಮಾಡಿರುವ ಪಾಪಗಳೆಲ್ಲ ನಶಿಸುತ್ತದೆ ಎಂದು ಹೇಳಿದರು. ಯಮಲೋಕದಲ್ಲಿರುವ ಪಾಪಿಗಳೆಲ್ಲರೂ ಈ ಮಾತನ್ನ ಕೇಳಿಸಿಕೊಂಡು ಮಹಾವಿಷ್ಣುವನ್ನು ಪೂಜಿಸಿ ಅವರ ಪಾಪಗಳನ್ನು ಕಡಿಮೆ ಮಾಡಿಕೊಂಡರು. ಅದರ ನಂತರ ಆ ಸ್ತ್ರೀ ಮೂರ್ತಿಯನ್ನು ಮಹಾವಿಷ್ಣು, ಯಾರು ನೀನು, ನಿನ್ನನ್ನಿಲ್ಲಿ ಕಳಿಸಿದವರು ಯಾರು ಎಂದು ಕೇಳಿದರು. ಆಗ ಆ ಹೆಣ್ಣು, ಪ್ರಭು, ನಾನು ನಿಮ್ಮ ದಾಸಿ, ಏಕದಾಸಿ, ನಿಮ್ಮ ಸೇವಕಿ. ನಿಮ್ಮಲ್ಲಿರೋ ಕರುಣೆ ಒಂದು ಸ್ತ್ರೀ ರೂಪ ಧರಿಸಿತು, ಅವಳೇ ನಾನು ಎಂದು ಉತ್ತರಿಸಿದಳು. ಅದರ ನಂತರ ಆಕೆ ಮಹಾವಿಷ್ಣುವನ್ನು, ಪ್ರಭು, ಯಾವ ರೀತಿ ಈ ಯಮಲೋಕದ ಪಾಪಿಗಳು ನಿಮ್ಮ ನಾಮಸ್ಮರಣೆ ಮಾಡಿ ಅವರ ಪಾಪದಿಂದ ವಿಮುಕ್ತಿ ಪಡೆದುಕೊಂಡರೋ, ಅದೇ ರೀತಿ ಭೂಲೋಕದಲ್ಲಿರುವ ಪಾಪಿಗಳೂ ಕೂಡ ನಿಮ್ಮ ನಾಮಸ್ಮರಣೆ ಜಪ ಮಾಡಿ ಅವರ ಪಾಪದಿಂದ ವಿಮುಕ್ತಿ ಪಡೆದುಕೊಳ್ಳುವ ಅವಕಾಶ ಕೊಡಿ ಎಂದು ಬೇಡಿಕೊಂಡಳು. ಅದನ್ನು ಅಂಗೀಕರಿಸಿದರು ಮಹಾವಿಷ್ಣು. ಇದನ್ನು ತಿಳಿದುಕೊಂಡ ಪ್ರಜೆಗಳೆಲ್ಲರೂ ಮಹಾವಿಷ್ಣುವನ್ನು ಪೂಜಿಸಿ ಅವರ ಪಾಪದಿಂದ ವಿಮುಕ್ತಿ ಪಡೆದುಕೊಳ್ಳಲು ಶುರು ಮಾಡಿದರು. ಇದನ್ನು ಗಮನಿಸಿದ ಪಾಪಪುರುಷ ಮಹಾವಿಷ್ಣುವಿನ ಹತ್ತಿರ ಹೋಗಿ, ಪ್ರಭು, ಭೂಲೋಕದಲ್ಲಿ ಎಷ್ಟೋ ಜನ ಪಾಪಿಗಳು
ಪಾಪಗಳನ್ನು ಮಾಡಿ ಅದರ ನಂತರ ನಿಮ್ಮ ನಾಮಸ್ಮರಣೆ ಜಪ ಮಾಡಿ ಅವರ ಪಾಪದಿಂದ ವಿಮುಕ್ತಿ ಪಡೆಯುತ್ತಿದ್ದಾರೆ. ಹಾಗಾದರೆ ನನ್ನ ಸೃಷ್ಟಿಗೆ ಅರ್ಥವೇನು? ನನ್ನ ಕೆಲಸ ಏನು? ನೀವೇ ಹೇಳಿ ಎಂದು ಕೇಳಿದ. ಆಗ ಮಹಾವಿಷ್ಣು, ಪಾಪಪುರುಷ, ಇನ್ನು ನಿನ್ನ ಅಗತ್ಯ ಇಲ್ಲ, ನನ್ನ ಲೋಕವನ್ನು ಬಿಟ್ಟು ಹೊರಟು ಹೋಗು ಎಂದು ಹೇಳಿದರು. ಅದಕ್ಕೆ ಪಾಪಪುರುಷ, ಪ್ರಭು, ನೀವು ಈ ರೀತಿ ಕಠಿಣವಾಗಿ ಹೇಳಿದರೆ ಹೇಗೆ? ಈ ಜಗತ್ತೇ ನಿಮ್ಮದು. ಹಾಗಿರುವಾಗ ನಾನು ಎಲ್ಲಿಗೆ ತಾನೇ ಹೋಗಲು ಸಾಧ್ಯ ಎಂದು ಕೇಳಿದ. ಆಗ ಮಹಾವಿಷ್ಣು, ಪಾಪಪುರುಷ, ನನ್ನ ಕರುಣೆಯಿಂದ ಸೃಷ್ಟಿಯಾದ ಹೆಣ್ಣು ಏಕದಾಸಿ. ಅವಳ ಹೆಸರಿನ ಮೇಲೆಯೇ ಜನರು ತಿಂಗಳಿಗೆ 2 ಬಾರಿ ಏಕಾದಶಿಯನ್ನು ಆಚರಿಸಬೇಕು. ಯಾರು ನಿಷ್ಠೆಯಿಂದ ಏಕಾದಶಿಯನ್ನು ಆಚರಿಸಿ ಉಪವಾಸ ಮಾಡಿ ನನ್ನ ಆರಾಧನೆ ಮಾಡುತ್ತಾರೋ ಅವರ ಪಾಪಗಳು ವಿಮುಕ್ತಿಯಾಗುತ್ತದೆ. ಹಾಗೆ ಶಕ್ತಿ ಇದ್ದರೂ ಏಕಾದಶಿ ಮಾಡದವರನ್ನು ಶಿಕ್ಷಿಸುವಂತಹ ಜವಾಬ್ದಾರಿ ನಿನಗೆ ಕೊಡುತ್ತಿದ್ದೇನೆ. ನೀನು ಈ ಲೋಕವನ್ನು ಬಿಟ್ಟು ಭೂಲೋಕಕ್ಕೆ ಹೊರಟು ಹೋಗು. ಏಕಾದಶಿಯಂದು ನೀನು ಅಕ್ಕಿಯೊಳಗೆ ಪ್ರವೇಶಿಸು. ಆ ದಿನ ಯಾರು ಅನ್ನ ತಿನ್ನುತ್ತಾರೋ ಅವರು ಮಾಡಿರುವ ಪಾಪಗಳು 100 ಪಟ್ಟು ಹೆಚ್ಚಾಗುತ್ತದೆ ಅಂದರು ಮಹಾವಿಷ್ಣು. ಅಂದಿನಿಂದ ಪಾಪಪುರುಷ ಭೂಲೋಕಕ್ಕೆ ಬಂದು ಗುಪ್ತವಾಗಿ ಒಂದು ಕಡೆ ಬಚ್ಚಿಟ್ಟುಕೊಂಡಿದ್ದಾನೆ. ಏಕಾದಶಿಯಂದು ಮಾತ್ರ ಅಕ್ಕಿ ಒಳಗೆ ಪ್ರವೇಶಿಸುತ್ತಾನೆ. ಮಹರ್ಷಿ ಜೈಮಿನಿ, ನಮಗಿರುವ 11 ಸೂಕ್ಷ್ಮ ಜ್ಞಾನಗಳು ಏಕಾದಶಿಯಂದು ಪರಮಾತ್ಮನ ಮೇಲೆ ಇರಿಸಬೇಕು. ಏಕಾದಶಿಯಂದು ಉಪವಾಸ ಮಾಡಲು ಕಾರಣ ಏನೆಂದರೆ, ಏಕ ಅಂದರೆ 1, ದಶ ಅಂದರೆ 10, ಏಕಾದಶಿ ಅಂದರೆ 11. ಉಪವಾಸದಲ್ಲಿ ಉಪ ಅಂದರೆ ಹತ್ತಿರವಾಗಿ, ವಾಸ ಅಂದರೆ ಇರುವುದು ಅಂತ ಅರ್ಥ. ಮನುಷ್ಯನಿಗಿರುವ 11 ಸೂಕ್ಷ್ಮ ಜ್ಞಾನಗಳಿಂದ ಮಹಾವಿಷ್ಣುವಿಗೆ ಹತ್ತಿರವಾಗಿರುವುದೇ ಏಕಾದಶಿ ಉಪವಾಸ ಅಂದರು ವ್ಯಾಸ ಮಹರ್ಷಿ. ನೋಡಿದ್ರಲ್ಲ ಸ್ನೇಹಿತರೆ, ಏಕಾದಶಿ ಯಾವ ರೀತಿ ಶುರುವಾಯಿತು, ಉಪವಾಸ ಯಾಕಿರಬೇಕು ಎಲ್ಲ ಗೊತ್ತಾಯ್ತಲ್ವಾ? ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಹೆಚ್ಚಿನ ಉತ್ತಮ ಕಥೆಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.